ತಾಲೂಕಿನ ಕಡದಕಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಹಾಗೂ ಈ ಬಗ್ಗೆ ಲೋಕಾಯುಕ್ತ ತನಿಖೆಗೆ ಒತ್ತಾಯಿಸಿ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಮನವಿ ಸಲ್ಲಿಸಲು ಕಾಯುತ್ತಿದ್ದ ಮುಖಂಡರು ಸಿಇಒ ಸ್ಥಳಕ್ಕೆ ಬಾರದೆ ತೆರಳದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ಗೆತ್ತೆಮಾದ ವಿಠ್ಠಲರಾವ್ ಅವರು ಹೊನ್ನಾಳಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದರು. ಈ ವೇಳೆ ಕಡದಕಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಅವ್ಯವಹಾರವನ್ನು ಲೋಕಾಯುಕ್ತಕ್ಕೆ ಒಪ್ಪಿಸಬೇಕೆಂದು ಒತ್ತಾಯಿಸಲು ರೈತ ಸಂಘದ ಹಾಗೂ ಕಾಂಗ್ರೆಸ್ ಮುಖಂಡ ಜಗದೀಶ್ ಮತ್ತು ಅವರ ಸಂಘಟಕರು ಮನವಿ ಸಲ್ಲಿಸಲು ಕಾದು ಕುಳಿತಿದ್ದರು. ಆದರೆ ಸಿಇಒ ಅವರು ಕಡದಕಟ್ಟಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡದೆ ನೇರವಾಗಿ ಸಮೀಪದ ಪಲವನಹಳ್ಳಿ ಪಂಚಾಯಿತಿಗೆ ತೆರಳಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಜಗದೀಶ್ ಹಾಗೂ ಸಂಘಟಕರು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಇಒ ಧರಣೇಶ್ ಸಮಯದ ಅಭಾವದಿಂದ ಸಿಇಒ ಅವರು ಬೇರೆ ಗ್ರಾಮ ಪಂಚಾಯಿತಿಗೆ ತೆರಳಬೇಕಾಯಿತು ಎಂದರು. ನಾಳೆ ಮತ್ತೆ ಬಂದು ಮನವಿ ಸ್ವೀಕರಿಸಲಿದ್ದಾರೆ ಎಂದು ಮನವೊಲಿಸಿದ ನಂತರ ಪ್ರತಿಭಟನೆಯನ್ನು ಕೈಬಿಡಲಾಯಿತು. ಮನೆ ಬಿದ್ದೆಲ್ಲ ಕರೆಕ್ಟಾಗಿ ಕೊಟ್ಟಿದ್ರೆ ನಮ್ದು ಸ್ವಾಗತ. ಅದು ಬಿಟ್ಟು ಒಬ್ಬನೇ 5-6 ಮನೆ ಹಾಕ್ಯಂತ ತಿಂದ್ರೆ ಬೇಕಾದದ್ದು ಬಸವವಿಕ ಗ್ರಾಂಟ್ ಹಾಕ್ಯಂತ ತಿಂದು ಆಮೇಲೆ 3-4 ಮಾತಾಡಪ್ಪ ನೀನು 3-4 ಮನೆಯದು ಏನು ಶೌಚಾಲಯ ಹಾಕ್ಯಂದು ಆಮೇಲೆ ಅಡುಗೆ ತಿಂದು ಇಲ್ಲಿ ಕಾನೂನು ರೀತಿಯಲ್ಲಿ ನರೇಗಾದಲ್ಲಿ ಫಸ್ಟ್ ಅರ್ಜಿ ಹಾಕಿದ್ರೆ ನನಗೆ ಬಿಲ್ ಮಾಡ್ದಂಗೆ ಲಾಸ್ಟ್ ನನಗೆ ಬೇಕಾದಂಗೆ ಬಿಲ್ ಮಾಡಿದ್ರೆ ಸಾರ್ವಜನಿಕರು ಗ್ರಾಮಸ್ಥರು ಈಗೇನು ನರೇಗಾ ಉದ್ಯೋಗದ ಏನು ನಿಮ್ಮದು ವಿ ರಾಮ್ಜಿ ಮಾಡಿದಿರಲ್ಲ ನರೇಗಾದ ಏನದು ಪ್ರಯೋಜನ ರೈತರಿಗೆ? AGM ಸ್ಕೀಮ್ನಾಗ ಎಷ್ಟು ಲಕ್ಷ ಕೋಟಿ ದುಡ್ಡು ಹಾಕಿದ್ರೆ ನಮ್ಮ ಪಂಚಾಯತಿಗೆ ಇವತ್ತಿಗೂ ಒಳ ನೀರಿಲ್ಲ. ನಿಮ್ಮ AWಗೂ ಮನವಿ ಮಾಡಿಕೊಂಡ್ರೆ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟರಿಗೆ ನೀವು ವಸನ ಬಂದಿದೆ. ನಾವು ಇಷ್ಟು ದಿನ ಶಾಂತಿ ರೀತಿಯಿಂದ ಕೇಳಿದ್ದೇವೆ. ಗ್ರಾಮಸ್ಥರು ಅಂದ್ರೆ ಏನು ಕಡೆಗಣಿಸ್ತೀರಾ? ಅದು ರಾಜಕೀಯದವರಾದ್ರೆ ಫೋನ್ ಎತ್ತುತ್ತಾರೆ. ಈ ರೈತ ಸಂಘದವರು ರೈತರು ಜನಸಾಮಾನ್ಯರು ಏನು ಮಾಡ್ಬೇಕು? ಇಲ್ಲ ನೀವು ಒಂದು ಮಾಡ್ರಿ ಕೆಲಸನ, ರಾಜಕೀಯದವ್ರು ಮಾತ್ರ ಎತ್ರಿ. ನಮ್ಮ ರೈತರು ಜನಸಾಮಾನ್ಯರು ಫೋನ್ ಎತ್ತಲ್ಲ ಅಂತ ನೀವು ಕಾನೂನು ಆದೇಶ ತಗೊಂಬರ್ರಿ. ನೀವ್ ಎತ್ತಿದಿರಿ, ನಿಮ್ CO ಸಾಹೇಬ್ರು ಎತ್ತಿಲ್ಲ. ಈಗ ಫೋನ್ ಮಾಡಿದಾರೆ ಯಾಕೋ ನಾವು ಬರಕ್ಕಾಗಲ್ಲಪ್ಪ ಅಂದ್ರು. ನಾವು ಕೂತಂತ ಇಲ್ಲೇ ತರ ಅನ್ಕೊಂಡ್ರಿ ನಮ್ನ ಅರೆಸ್ಟ್ ಮಾಡ್ಕೊಂಡವ್ರು. ನಾವೇನಾದ್ರು ತಪ್ಪು ಮಾಡಿದ್ರೆ ನನ್ನ ಮೇಲೆ ಏನಾದ್ರು ಭ್ರಷ್ಟಾಚಾರ ಇದ್ರೆ ಇಲ್ದಂಗೆ ತನಿಖೆ ಅಧಿಕಾರಿಗಳನ್ನ ನೇಮಿಸ್ಲಿಲ್ದಂಗೆ ಎಲ್ಲಿ ಮಾಡಿದ್ದಾರೆ? ಆದೇಶ ಕಾಪಿ ಎಲ್ಲ ಐತಿ ಎಲ್ಲಿ? ಮೊಬೈಲ್ ಆಗಲ್ಲ, ಪಂಚಾಯತಿ ಕೊಟ್ಟಿದ್ರ? ಪಂಚಾಯತಿ ಕೊಟ್ಟಿರ? ಯಾರ ಮೊಬೈಲ್? ಪಂಚಾಯತಿ ಕೊಡ್ರಿ, ನೋಟಿಸ್ ಬೋರ್ಡಿಗೆ ಹಾಕ್ರಿ. ಎಲ್ಲೈತೆ? ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಏನ್ ಕೊಟ್ಟಿದ್ರು ನೀವು? ಒಬ್ಬ ಮೆಂಬರ್ ನೀವೇ ಮಾತಾಡಿ. ಒಬ್ಬ ಮೆಂಬರ್ ಇವತ್ತು ಅಧಿಕಾರಿಗಳಿಗೆ, ಪಂಚಾಯತಿ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ, ಇವತ್ತು ಅಧ್ಯಕ್ಷರು ಇದ್ದಾರೆ, ಮೆಂಬರ್ಗಳಿದ್ದಾರೆ. ನೀವು ಫಸ್ಟ್ ಅವ್ರನ್ನ ಎನ್ಕ್ವೈರಿ ಮಾಡಿ ಯಾವ ರೀತಿ ದುಡ್ಡು ಮಾಡಿ ಅದರ್ಸಿ ದುಡ್ಡು ಮಾಡಿದಾನೆ ಅಂತ ಕೇಳ್ರಿ. ಎನ್ಕ್ವೈರಿ ಮಾಡಲೇಬೇಕು. ಮಾತಾಡಪ್ಪ ನೀವು. ನೆಕ್ಸ್ಟ್ ಮಾತಾಡಪ್ಪ. ಮಾತಾಡು ಗಣೇಶ್, ಮಾತಾಡ. ಮಾತಾಡ್ಬೇಕು ನೀವು. ಕ್ಲೀನಾಗೆ ಐಮಾಸ್ ಲೈಟಿಂದು ಒಂದು ಮಾಸ್ಕ್ ಒಂದು ಲೈಟಿಗೆ ಇಷ್ಟಕ್ಕಂತ ದುಡ್ಡು ತಗೊಂತಿದ್ದಾರೆ ಅಂದ್ರೆ ಹೆಂಗೆ ಅದು ಪ್ರೂಫ್? ಇದು ನಾವು ಈ ಅಂಗಡಿಗೆ ಹೋಗಿ ಕೇಳ್ರಿ. ನೀವು ನೋಡ್ರಿ, ಬಿಲ್ ಕೊಡ್ತೀನಿ ಬೇಕಾದ್ರೆ ನಾನು ಅಷ್ಟೋನು 20 ಲಕ್ಷ ಬಿಲ್ ಮಾಡಿದ್ದಾರೆ. ಅದು ಹೆಂಗೆ ಆ ಒಂದೇ ಅಂಗಡಿಯಲ್ಲಿ ಅಷ್ಟು ಲೈಟ್ಗೆ ಅದು ಹೆಂಗೆ ಹಾಕಿದ ಒಂದು ಲೈಟ್? ಹಂಗೆ 200 ಲೈಟ್ ಇಲ್ಲೇ ಇತ್ತು ತಗೊಳ್ರಿ ಬೇಕಾದ್ರೆ. ಇದು ಬೆಂಗಳೂರದ್ದೇನೋ ಇದು ದಾಖಲೆ ಅದಾವೆ ನಮ್ಮ ಹತ್ರ. ಇಲ್ಲೇ ಇತ್ತು ತಗೊಳ್ರಿ. 1,98,000 9 ಮೀಟರ್ ಕಂಬ, 4 220 4 ಲೈಟ್, 9 ಮೀಟರ್. ಕರ್ಸ್ರಿ ಅವ್ರನ್ನ. ನೋಡ್ರಿ ಮನೆನೇ ಹಾಕ್ಯಂದಲ್ಲಿ ಇವನು ಇವ್ರ ಹೆಸರಿಗೆ. ಇದು 9 ಮೀಟರ್ ಕಂಬ, 220 ಲೈಟ್. ನಮಗೆ ಎಷ್ಟು ಬೆಲೆ ಅಂತ ನಮ್ಗೆ ಗೊತ್ತೈತೆ. 2,500ಕ್ಕೆ 2,500ಕ್ಕೆ ಒಂದು ಲೈಟ್ ಸಿಗ್ತತಿ ಅಂತ. 4 ಲೈಟಿಗೆ 10,000 ಆದ್ರು 9 ಮೀಟರ್ ಕಂಬಕ್ಕೆ 10,000 ಇಟ್ಕೊಡ್ರಿ. 20,000 ಕಂಬಕ್ಕಾಗಲ್ಲ. ನೋಡ್ರಿ ನಿಮಿಷ ನಿಮಗೂ ಒಂದು ಮನವಿ ಮಾಡ್ತೇವೆ ನೋಡ್ರಿ. ನಾವು ಅದಕ್ಕೆ ನಿಮಗೆ ಬೇಕು ಅಂದ್ರೆ ಕೊಟೇಶನ್ ಅಕ್ಷರ ಬಂದು ಕೊಡ್ತೇವೆ. ಇನ್ನೂ ನೋಡಿ ಸರ್, ವಿಷಯ ಇಷ್ಟೇ.
2019-20 ರಿಂದ 26-27ನೇ ಸಾಲಿನವರೆಗೆ 14-15 ಹಣಕಾಸಿನಲ್ಲಿ ಅನುದಾನದ ಮಾಹಿತಿನ ಅರ್ಜಿ ಹಾಕಿರ್ತಾನೆ. ಯಾವಾಗ 24/6/2026 ನಿಮ್ಮ ಪಂಚಾಯತಿ ಕೊಟ್ಟಿರ್ತೀನಿ ಸಾಹೇಬ್ರೆ. ಇವತ್ತಿಗೂ ಸದ್ಯ ನೀವೇನು ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಲ್ಲ, ಮಾಹಿತಿ ಕೊಟ್ಟಿದ್ರೆ ನಿಮಗೆ ನಿಮ್ಮ ಪಂಚಾಯತಿಗೆ ನಿಮಗೆ ಧನ್ಯವಾದಗಳು. ನನಗೆ ಗೊತ್ತಿದ್ದಂಗೆ ಇದರಲ್ಲಿ ಕೆಲವು ಕಳಪೆ ಇದ್ದಾವೆ. ಅದು ಸಂಬಂಧಪಟ್ಟಂಗೆ ದಾಖಲೆಯಲ್ಲಿ ನಾನು ರೆಕಾರ್ಡ್ ಪ್ರೂಫಲ್ಲಿ ಇದೆ. ನಿಮಗೆ ತನಿಖೆಗೆ ಏನು ಬೇಕು ನಾನು ರೆಕಾರ್ಡ್ ಕೊಡ್ತೀನಿ. ದಯಮಾಡಿ CO ಕರೆಸಿ ಮನವಿ ತಗೊಂಡು ಕೆಲಸ ಮಾಡಿಕೊಡ್ತೀನಿ. CO ಕರೆಸ್ರಿ, ಇಲ್ಲ ಇದಾರಲ್ರಿ ಕರ್ಕಟ್ಟೆ ಪಂಚಾಯತಿ ಕಂದಾಯ ಕಟ್ಟಲ್ಲ. ನಿಮ್ಮ ಜಿಲ್ಲಾ ಪಂಚಾಯತಿಗೆ ಕರ್ಕಟ್ಟೆಯಿಂದ ಕಂದಾಯ ಹೋಗಲ್ಲ. ನಿಮ್ಮ ಸಾಹೇಬ್ರು ಬರೋರು ಹಿಂಗೆ ಬಂದು ಆಂಧ್ರ ಹೋಗೋದಾಗಿತ್ತು ಮನವಿ ತಿಳ್ಕೊಂಡು. ಅವ್ರು ಬರ್ತಾರೆ ಅಂತಾನೆ ಇಷ್ಟ ನಾವು ನಿಮಗೆ ಮನವಿ ಕೊಟ್ಟಿದ್ವಲ್ಲ, ನಮ್ಮ ಪಂಚಾಯತಿ ಊರವ್ರ ಗ್ರಾಮಸ್ಥರು ಕೊಟ್ಟಾರ, ನಾನೇನು ಕೊಟ್ಟಿಲ್ಲ. ಯಾವ ಥರ ಒಬ್ಬ ಬಂದರು ಮತ್ತೆ ಅಕೌಂಟ್ ಬೇರೆ ಹಾಕೋದು ಕಂದಾಯ ಎಲ್ಲ ಕಟ್ಟೋದು ನಾವು ಗೊತ್ತೆಲ್ಲ ಯಾರು 15 ವರ್ಷ ಮನೆಗಳಿಗೆ ಸರ್ 1,20,000 ಗ್ರಾಂಟ್ ಮಾಡಿದ್ದಾರೆ ಸರ್. ಮನೆ ಕಟ್ಟದೇ ಇರೋರೆಲ್ಲ ಫೋಟೋ ತೆಗಿಸಿ ಕಟ್ಟಿರೋರಿಗೆ ಏನಿಲ್ಲ ಸರ್. ಆ ಅಂಗನವಾಡಿದು ಅಂತ ಹೇಳಿದ್ವಿ, ಚಿಕ್ಕ ಮಕ್ಕಳು ಎಲ್ಲರ ಮಕ್ಕಳು ಅಂಗನವಾಡಿದು ಒಂದು ಇದು ಮಾಡಿಲ್ವಲ್ಲ. ಕಳಪೆ ಆಯ್ತು. ಇಂಜಿನಿಯರ್ ಬರಲಿಲ್ಲ, ಇಂಜಿನಿಯರ್ ಯೋಗೇಶ್ ಬರಲಿಲ್ಲ. ರಾಜಕೀಯ ಮಾಡೋದ ಅಲ್ಲ, ಕಣ್ಣು ಮುಂದೆ ನೀಟಾಗಿ ಕಾಣ್ತೈತಿ. ಇದರಿಂದ ಇದು ಇನ್ವೆಸ್ಟಿಗೇಷನ್ ಆಗಿ ಅದು ಏನು ಅಂತ ಮಾಹಿತಿ ಬರಲೇಬೇಕು. ಇವನು ಗ್ರಾಮ ಪಂಚಾಯತಿ ಸದಸ್ಯ ಆಗಿ ಹೌದಾ ಅಲ್ಲ? ನೀವೇನು ಹೇಳ್ತಾ ಇದ್ದೀರಾ ಎಲ್ಲದಕ್ಕೂ ಎನ್ಕ್ವೈರಿ ಆಗ್ತದೆ. ಯಾವಾಗ ನಾಳೆ ಎಷ್ಟು ಜನಕ್ಕೆ ಬರುತ್ತೆ? ಸರ್ಕಾರದ ಆದೇಶಗಳು, ಕಾನೂನಿನ ವ್ಯವಸ್ಥೆ ನೀನು ಸ್ಲೋ ಆಗಿದೆ. ಕಳ್ತನ ಮಾಡೋರು ಇದೇ ಪಂಚಾಯತಿಲಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ದ, ACB ರೈಡ್ ಆಯ್ತು. ಇವತ್ತು 10 ವರ್ಷ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾನೆ. ಸಾಕಷ್ಟು ಕೆಲಸ ಮಾಡ್ಕೊಂಡು ಹೋಗಿದ್ದಾನೆ. ಮತ್ತು ಅವ್ರಿಗೆ ಅವಕಾಶ ಐತೆ ನಮ್ಮ ತಾಲೂಕಿನಾಗೆ. ಇಲ್ಲೇ ಎಷ್ಟು ವರ್ಷ ದಂಡ ಹೊಡಿಬೇಕು ಅಂತ ಮಾಡಿದಿರಿ ಇಲಾಖೆರು. ನೀವು ಒಬ್ಬ PDO ಆಗಿ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಮೇಲೆ ಯಾವತ್ತಾರ ನಾವು ಭ್ರಷ್ಟಾಚಾರದ್ದೇನು ಆರೋಪ ಮಾಡಿದವ? ಕೆಲವೊಂದು ಕೆಲಸ ಕೇಳಿ ಆಡಳಿತ ಅಧಿಕಾರಿ ಏನೋ ಇರೋಂಥ PDO ಮೆಂಬರ್ ಕೇಳಿ ನಾನು ಕೊಡ್ತೀನಿ ಅಂತ ಹೇಳ್ದ. ಇವತ್ತು ಸುಳ್ಳೆ ಹುಷಾರಿಲ್ಲ ಅಂತ ಮನೆ ಮಲ್ಕೊಂಡಿದ್ದಾನೆ. ರಜೆ 1 ತಿಂಗಳು ಹೆಂಗೆ ಕೊಟ್ರಿ? ರೀಸನ್ ಬೇಕಲ್ಲ. ಏನು ಕಾರಣ? ಬೇರೆ ಯಾರು PDO ನೇಮಕ ಮಾಡ್ಬೋದಲ್ಲ. ಇಲ್ಲಿ ನಮಗೆ ಅರ್ಜೆಂಟ್ ಕೆಲಸಗಳು ಆಗ್ಬೇಕು. ಗೊತ್ತಿದೆ ಸರ್, ಅಲ್ರಿ ಮತ್ತೆ ಬೇರೆ ಕೆಲಸಗಳು ಇದಾವಲ್ರಿ, ಜನ ಬಂದೊಂದು ಹೋಗ್ತಾರಲ್ಲ. ಮತ್ತೆ ಈವ ಸಾಹೇಬ್ರು ಒಬ್ರು ಯಾರು PDO ಹಾಕ್ಬೇಕಲ್ಲ, ಎಲ್ಲ ಹಾಕಿದ್ದಾರೆ. ಎಲ್ಲ ಯಾರಿಗೆ ಕಳ್ಸಿದ? ನಾನೇನು ಅಧಿಕಾರಿ ಅಲ್ಲ. ನೀವು ಕಳ್ಸಿದಿರಲ್ಲ, ಒಬ್ಬನು ಬಂದು ಇನ್ನೂ ಜಾಯ್ನ್ ಆಗಿಲ್ಲ. ವರದಿ ಕೊಡಬೇಕು ಅಂತ ವರದಿ ಕೊಟ್ಟ ಮೇಲೆ ಅದು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅದು ಡೀಟೇಲ್ ಆಗಿ ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. PDOs ಹೇಳ್ತಾರೆ, 3 ಜನ PDO ಹೇಳ್ತಾರೆ, ಒಬ್ಬ ಜನಪ್ರತಿನಿಧಿ ಹೆಸರು ಹೇಳ್ತಾರೆ. ಅವ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ನೀವು. ಅದು ಮುಂದಿಂದು ಈಗ ನಾವು ಏನು ಕಾಣಿಲ್ಲ, ಹೇಳ್ತಾರೆ ನಾನು ಕೇಳ್ತಾ ಇದ್ದೀನಿ ಮಾಹಿತಿ ಅಷ್ಟೇ. ತಗೊಳ್ತೀರಿ, ಮುಂದೆ ತನಿಖೆ ಮಾಡಿ ಅವ್ರು ಏನು ಇಂತಿಂಥದ್ದು ಲೂಪೋಸ್ ಇದ್ದು ಹೌದು ತಪ್ಪಾಗಿದೆ ಅನ್ನೋ ಲೆಕ್ಕಾಚಾರ ಕೊಟ್ಟರೆ ಅದು ಮುಂದಿನ ನೋಡ್ಬೋದು. ಅದೇ ಈಗ ಆರೋಪ ಮಾಡ್ತಾ ಇದ್ದಾರೆ, ಸತ್ಯ ಅದು. ಅದನ್ನು ಎನ್ಕ್ವೈರಿ ಮಾಡೋಕ್ಕೂ CO ಸರ್ ಮಾಡಿದ್ದಾರೆ. ಅವರು ಸೋಮವಾರದಿಂದ ಬರಬೇಕಾಯಿತು, ಕಾರಣಾಂತರಗಳಿಂದ ನಾಳೆ ಬರ್ತಾರೆ. 3 ಜನದ್ದು ಒಂದು ತಂಡ ಮಾಡಿದ್ದಾರೆ. ನಾಳೆಯಿಂದ ಬಂದು ಅವ್ರು ಮಾಡ್ತಾರೆ. ತಂಡ ಇರಲಿ ಸರ್, ಪಂಚಾಯತಿ ಹೇಗಿರಂತ ಮಕಾನ ಆಗಾಗ ಆ ಕಡೆ ಹೋಗಿ ಆಯ್ತಾಡ್ರಿ, ಇಲ್ಲ ಮಲ್ಕೊಂತ ಇಲ್ಲೇ ಹೋದ್ರಲ್ವಾ ಸರ್? ನಾವು ಅವ್ರಿಗೆ 3 ಸತಿ ಫೋನ್ ಮಾಡಿದೆ, ಸರ್ ಬರ್ತಾ ಇದ್ದೀನಿ ಬ್ರದರ್ ಅಂತ ಹೇಳಿದೆ. ಈಗ ನಮಗೂ ಕೆಲಸ ಇರುತ್ತಲ್ವ. ಈಗ ಪೀಕ್ ಅವರ್ ನನಗೆ ಸುದ್ದಿ ಮಾಡಲಿ, ನಾವು ಕೂತಿದ್ದರು. ಕತ್ಲೆ ಆಗುತ್ತೆ ನೋಡಕ್ಕೆ. ಈಗ ಅದು ಕುಡಿಯೋ ನೀರಿಂದು ಇದು ಸಮಸ್ಯೆ ಆಗಿದೆ. ಅವ್ರ ಬಗ್ಗೆ ಒಳ್ಳೆ ಗೌರವ ಇತ್ತು ಸರ್. ಯಾಕಂದ್ರೆ ಬೆಳಿಗ್ಗೆಯಿಂದ 12 ಹಳ್ಳಿ ಅವ್ರು ತಿರುಗಿರೋದು. ಅವ್ರ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಇರೋ ಸತ್ಯ ಮಾತಾಡ್ತಾ ಇದ್ದೀನಿ. ಅವ್ರು ಬೆಳಗಿಂದ ನಾನು ಅವ್ರ ಜೊತೆ 6 ಹಳ್ಳಿ ಸುತ್ತಿದ್ದೀನಿ. 10 ಗಂಟೆ ಮುಂಚೆನೆ ಅವ್ರು 6 ಹಳ್ಳಿ ಸುತ್ತ ಬಂದಿದ್ದಾರೆ. ಇದಕ್ಕೇನು ಮಾತಾಡ್ತೀರಿ? ಬೇಡ ಬಿಡಿ ಸರ್, ನಿಮ್ಮ ಸೇವಾ ಮನೆ ಕೊಡಲ್ಲ ನಾವು. ಕೊಡ್ರಿ, ಅದು ವಾಪಸ್ ಕೊಡ್ರಿ. DC ಕೊಡ್ರಿ, ನೀವು ಹೋಗ್ರಿ. ಮನೆ ಕೊಟ್ಟವ್ರೆ ದಯವಿಟ್ಟು.